ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ, ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ. ಗೈಸ್, ಇವತ್ತು ಬೇಗನೆ ಮೇಕೆ ಕಟ್ಟಾಕ್ಬಿಟ್ಟು ರಾತ್ರಿನೇ ಮೇವೆಲ್ಲ ಕಟ್ಟಿದ್ವಿ ಗೈಸ್. ನೋಡಿ ಎಲ್ಲ ತಿನ್ಕೊತಾವೆ. ಯಾಕಪ್ಪ ಅಂತಂದರೆ ಸೌದೆ ತುಂಬಕ್ಕೆ ಹೋಗ್ಬೇಕು ಗದೆ ಕಣ್ಣಿಗೆ, ಅದಕ್ಕೋಸ್ಕರನೇ ರಾತ್ರಿ ಸೊಪ್ಪೆಲ್ಲ ಕಟ್ಬಿಟ್ಟು ಮೇಯ್ಕೊತಾವೆ ಗೈಸ್. ಏನು ಗೊತ್ತಾ, ನೆನ್ನೆ ಏಕಾದಶಿ ಇತ್ತಲ್ಲ, ನಿನ್ನೆ ದಿನ ಅವತ್ತೇ ತವರೆ ಹೂವು ಹರಡೈತೆ ನೋಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಹರಡೈತಿ. ಫಸ್ಟ್ ಆದರೂ ಚಿಕ್ಕ ಕಲರ್ ಕಮ್ಮಿ, ಟಬ್ಬಲ್ಲಿ ಬೆಳೆದಿರ್ತೀವಲ್ಲ ಅದಕ್ಕೆ. ಗೈಸ್, ಇಲ್ಲಿ ನೋಡಿ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಲ್ರೆಡಿ ಟ್ಯಾಕ್ಟ್ರಿ ಬಂದಿದೆ. ಟ್ಯಾಕ್ಟ್ರಿಗೆ ತುಂಬಿಕೊಂಡು ಮನೆ ಹತ್ರ ಹೋಗೋದು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಪಿ ಜಿ ಹುಡುಗಿರು ಫೋಟೋ ಶೂಟ್ ಮಾಡ್ಕೊತವ್ರೆ ಮತ್ತು ರೀಲ್ಸ್ ಮಾಡ್ಕೊತವ್ರೆ ಗೈಸ್. ಇಲ್ಲಿ ದಾಸವಾಳ ಹೂವಿನ ಗಿಡ ಹಾಕೈತೆ ನಮ್ಮಮ್ಮ ಬಂದು ಗೈಸ್. ಅದು ಯಾವ ಕಲರ್ ಬಿಟ್ಟೈತೆ ಅಂತ ತೋರಿಸ್ತೀನಿ ನೋಡಿ. ಮೆರೂನ್ ಕಲರ್, ಡಾರ್ಕ್ ನೋಡಿ ಗೈಸ್. ಇಲ್ಲಿ ಯಾವ ಕಲರ್ ಐತೆ ಅಂತ ಕಸಿ ಮಾಡಿ ಹಾಕಿರೋದು, ಚೆನ್ನಾಗಿ ಬಿಟ್ಟೈತಿ. ಗೈಸ್, ಇವತ್ತು ನಾನು ಹೊಸ ಮನೆ ಹತ್ರ ಬಂದಿದ್ದೀವಿ, ನಾನು ಮತ್ತು ಅಮ್ಮ. ಹೂವು ಕಿತ್ಕೊಂಡು ಹೋಗೋಣ ಅಂತ ಸೋಮವಾರ ಪೂಜೆಗೆ ಗೈಸ್. ಇಲ್ಲಿ ನೋಡಿ ಎಷ್ಟೊಂದು ಮಗ್ಗ ಆಗಿರೋ ಗೈಸ್. ಆರೆಂಜ್ ಕಲರ್ ರೋಸ್, ಇದು ಸಣ್ಣ ರೋಸ್. ಇದೊಂದು ಸ್ವಲ್ಪ ಹಳ್ಳಿದೆ, ಸ್ವಲ್ಪ ಮೊಗ್ಗೈತೆ, ನಾಳಿಕೆ ಆಡ್ತದೆ. ಅದಕ್ಕೋಸ್ಕರ ಇದು ಮತ್ತು ಇದು ಎರಡು ರೋಸ್ ಸಿಕ್ಕಿದಾವೆ ಗೈಸ್ ಈ ಗಿಡದಲ್ಲಿ. ಇದರಲ್ಲಿ ಎಷ್ಟು ದಾಸವಾಳ ಹೂವು ಸಿಕ್ತೋ ಗೊತ್ತಿಲ್ಲ. ಇದೊಂದು ಗೈಸ್, ಇಲ್ಲಿ ನೋಡಿ ಎಷ್ಟೊಂದು ಮಗು ಸಿಕ್ಕಿದ್ದಾವೆ. ಇನ್ನೂ ಇದ್ದಾವೆ ಗೈಸ್, ಎಟಕ್ಸಲ ನಮ್ಮಪ್ಪ ಕಿತ್ಕೊಂಡ್ಬರ್ತಾರೆ. ರೆಡ್ ಕಲರ್ ದಾಸವಾಳ ಹೂವು ಒಂದು ಸುತ್ತಿ ನಾವು ಕಿತ್ಕೊಳ್ಳೋಣ ಗೈಸ್. ದೇವ್ರ ಫೋಟೋಕ್ಕೆ ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಅಂತ. ಗಿಡ ತುಂಬ ಹರಡಿರ್ತವೆ ಈ ಹೂವು ಅಂತೂ, ಚೆನ್ನಾಗಿರುತ್ತೆ ಇಟ್ಟರೆ. ಬೇಗನೆ ಒಣಗೋಗುತ್ತೆ ಗೈಸ್ ಇದಂತೂ. ಎನಿ ಟೈಮ್ ಹೂವು ಇರುತ್ತೆ ಗೈಸ್. ಇದು ಸಿಕ್ಕಾಪಟ್ಟೆ ಮೊಗ್ಗಾಗುತ್ತೆ. ಬೇಸಿಗೆಗಾಲದಲ್ಲಿ ಕಟ್ ಮಾಡಿಬಿಟ್ರೆ ಚೆನ್ನಾಗಿ ಹೊಡ್ಕೊಳ್ಳುತ್ತೆ, ಚಿಗುರು ಹೊಡ್ಕೊಳ್ಳುತ್ತೆ, ಜಾಸ್ತಿ ಮೊಗ್ಗಾಗ್ತವೆ ಗೈಸ್ ಇವಂತು. ಇದು ಪಿಂಕ್ ಕಲರ್ ಮತ್ತು ರೆಡ್ ಕಲರ್, ವೈಟ್ ಕಲರ್, 3 ಕಲರ್ ಇದ್ದಾವೆ. ನಮ್ಮಮ್ಮ ಹಾಕಿರೋದು ಗೈಸ್ ಇದು. ಒಂದು 4-5 ಗುತ್ತಿ ಕಟ್ಬಿಟ್ಟು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಫೋಟೋದ ಮೇಲೆ. ಗೈಸ್, ನಾವು ಜಾತ್ರೆ ಟೈಮಲ್ಲೂ ಅಷ್ಟೇ, ನಾವು ಹೂವು ಏನು
ದುಡ್ಡು ಕೊಟ್ಟು ಏನು ತಗೊಳಕ್ಕೆ ಹೋಗಲ್ಲ. ನಮ್ಮಮ್ಮ ದುಂಡ್ಮಲ್ಲಿಗೆ ಗಿಡ, ದಾಸವಾಳ ಹೂವಿನ ಗಿಡ ಮತ್ತು ಕನಕಾಂಬ್ರ, ಮಳ್ಳೆ ಗಿಡ ಎಲ್ಲ ಹಾಕಿರೋದ್ರಿಂದ ದುಂಡ್ಮಲ್ಲಿಗೆ ಗಿಡ ವರ್ಷಕ್ಕೆ 2 ಸಲ ಬರ್ತಾವೆ ಹೂವು. ನೋಡಿ ಇಲ್ಲಿದೆ ದುಂಡ್ಮಲ್ಲಿಗೆ ಗಿಡ, ಎಷ್ಟು ದೊಡ್ಡದು, ಒಂದೆರಡು ಮಾರು ಐತೆ ಆ ಗಿಡನೇ, 2 ಮಾರಷ್ಟು ಜಾಗ ಅದೇ ಐತೆ ಗೈಸ್. 1-2 kg ಅಷ್ಟು ಹೂವು ಸಿಗ್ತಾವೆ ಅದರಲ್ಲಿ. ಮೊಗ್ಗು ಕಟ್ಬಿಟ್ರಂತೂ ಕನಕಾಂಬ್ರ ಹೂ ಜೊತೆ ಹಾಕಿ ಚೆನ್ನಾಗಿರುತ್ತೆ ಗೈಸ್. ಈ ಗಿಡದಲ್ಲಿ ಇಷ್ಟೇ ಕನಕಾಂಬ್ರ ಹೂವು, ಆದರೂ ಚೆನ್ನಾಗಿದ್ದಾವೆ. ಮಳ್ಳೆ ಹೂ ಜೊತೆ ಹಾಕಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಗೈಸ್ ಮಾಮೂಲಿ ಕನಕಾಂಬ್ರ ಹೂವು ಇದು. ನೋಡಿ ಎಷ್ಟು ಚೆನ್ನಾಗೈತೆ. ಒಂದೇ ಒಂದು ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ನೋಡಿ ಗೈಸ್. ಈಗ ಇದನ್ನು ಕೀಳೋಣ. ಗೈಸ್ ಕನಕಾಂಬ್ರ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. ಸಾವಂತಿಗೆ ಗಿಡ ನೋಡಿ ಗೈಸ್, ನಮ್ಮಮ್ಮ ದುಡ್ಡು ಕೊಟ್ಟು ಸಂತೆಯಲ್ಲಿ ತಂದು ಹಾಕಿರೋದು. ಇದು ಒಂಥರ ಪರ್ಪಲ್ ಕಲರ್ ಸಾವಂತಿಗೆ, ಎಷ್ಟು ಚೆನ್ನಾಗೈತೆ ನೋಡಿ. 2 ಗಿಡ ಹಾಕೈತೆ, ಆಲ್ರೆಡಿ ಮೊಗ್ಗಾಗಿದೆ ಗೈಸ್. ಇದು ಚೆನ್ನಾಗೈತೆ. ಕೃಷ್ಣನ ತುಳಸಿ ಮತ್ತು ಈ ತುಳಸಿ ಮತ್ತು ಗಗ್ಗರ್ಲೆ ಹಾಕಿದ್ದಾರೆ. ಗಗ್ಗರ್ಲೆ ಅಂತೂ ಸುಮ್ಮನೆ ಕಿತ್ಬಿಟ್ಟು ಬಾಗಿಲಲ್ಲಿ ಇಟ್ಟರೆ ಸಾಕು ಘಮ ಘಮ ಅಂತಿರುತ್ತೆ ಗೈಸ್. ಇದಂತೂ ದೇವ್ರ ಫೋಟೋಕ್ಕೆ. ಗೈಸ್ ನಾವಂತೂ ಸೋಮವಾರ ಪೂಜೆ ಮಾಡೋಕ್ಕೆ ಅಂತ ಗಗ್ಗರ್ಲೆ, ತುಳಸಿ, ಕೃಷ್ಣನ ತುಳಸಿ, ದಾಸವಾಳ ಹೂವು, ಕನಕಾಂಬ್ರ, ಮಳ್ಳೆ, ದುಂಡ್ಮಲ್ಲಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೇ ಮನೆ ಬಾಗಿಲಲ್ಲಿ ಗೈಸ್ ಹಾಕ್ಕೊಂಡಿದ್ದೀವಿ. ನೀವು ಅಷ್ಟೇ ನಿಮ್ಮ ಮನೆ ಬಾಗಿಲಲ್ಲಿ ಹಾಕ್ಕೊಂಡ್ರೆ ಅಮೌಂಟ್ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್, ಚೆನ್ನಾಗಿರುತ್ತೆ. ಮನೆ ಮುಂದೆ ಹಾಕಿದ್ರೆ ಮನೆಯೂ ಚೆನ್ನಾಗಿ ಕಾಣಿಸುತ್ತೆ ಗಿಡಗಳು ಹಾಕಿದ್ರೆ. ಮನೆ ಬಾಗಿಲಲ್ಲಿ ನೋಡಿ ಗೈಸ್ ಈ ರೀತಿ ಹಾಕ್ಕೊಂಡಿದ್ದೀವಿ. ಇವೆರಡು ಗಿಡ ಮತ್ತು ಅಲೋವೆರಾ ಮತ್ತು ಈ 3 ಶೋ ಗಿಡ ಹಾಕ್ಕೊಂಡಿದ್ದೀವಿ ಗೈಸ್. ಮಳ್ಳೆ ಹೂವು ನಮ್ಮಮ್ಮ ಬಿಡಿಸ್ಕೊಂಡಿದ್ದಾರೆ, ಆದರೂ ನೋಡಿ ಒಂದೊಂದು ಬಿಟ್ಟಿದ್ದರೆ ನಮ್ಮಮ್ಮ ಸರಿಯಾಗಿ ಬಿಡಿಸ್ಕೊಂಡಿಲ್ಲ, ಒಂದೇ ಸಿಕ್ಕಿತ್ತು. ಗೈಸ್ ಇಲ್ಲಿ ನೋಡಿ ಇದು ಯಾವ ಕಲರ್ ಐತೆ, ಲೈಟ್ ಪಿಂಕ್ ಕಲರ್ ದಾಸವಾಳ ಹೂವು ಚೆನ್ನಾಗೈತೆ ಗೈಸ್. ಇದು ನಮ್ಮ ಅಣ್ಣನ ಕಾರು, ನಮ್ಮ ಅಣ್ಣಂದು ಗೈಸ್ ಇದು ಕಾರು. ಗೈಸ್ ನಮ್ಮ ಅಪ್ಪ ಹೋಗ್ತಿದ್ದಾರೆ, ನಮ್ಮ ಅಪ್ಪ ಬಿಟ್ಕೊಂಡಿತ್ತು ಮ್ಯಾಕೆ. ನಾನು ಗದೆ ಕಡೆಗೆ ಬಂದು ಮತ್ತು ಅಮ್ಮ ಅಲ್ಲಿದ್ದಾರೆ, ದಿನಿ ಮೇಯ್ತಿದ್ದಾವೆ ನೋಡಿ ಗೈಸ್. ಗೈಸ್ ನಮ್ಮ ಅಮ್ಮ ಏರಿ ಮೇಲೆ ನೋಡ್ಕೊತಿದ್ದಾರೆ, ನಾನಿಲ್ಲಿ ಕೆಳಗಡೆ ಟೊಮೊಟೊ ಗಿಡ ಹಾಕಿದ್ದಾರೆ ಗೈಸ್. ಇಲ್ಲಿ ಸೊಪ್ಪು ಬೇರೆ ಚೆಲ್ಲಿದ್ದಾರೆ, ಟೊಮೊಟೊ ಸಸಿ ಬೇರೆ ಹಾಕಿದ್ದಾರೆ, ಅಡಿಕೆ ಗಿಡವೇ ಬಂದ್ಬಿಡ್ತವೆ ಮೇಕೆ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ನೋಡ್ಕೊತಿದ್ದೀನಿ ಗೈಸ್. ಏರಿ ಮಗ್ಲಲ್ಲೇ ಮೇಯಿಸ್ಕೊಂಡು ಮನೆ ಹತ್ರ ಬಂದು ಈಗ ಮನೆ ಹತ್ರ ಕೂಡಾಕ್ಬಿಟ್ಟು
ಮೇಕೆ ಮರಿಗಳಿಗೆಲ್ಲ ಹಾಲು ಕುಡಿಸಿ ಗೈಸ್. ಆಮೇಲೆ ಗೈಸ್ ಇಲ್ಲಿ ನೋಡಿ ಎಷ್ಟು ಕೈಗೆ ಸಿಗುತ್ತೆ ಹಲಸಿನ ಕಾಯಿ. ಬೇರೆಯವ್ರ ತೋಟದ ಗೈಸ್ ಅದು. ಈಗ ಮನೆಗೆ ಹೊರಡದೆ. ಗೈಸ್ ಈಗ ಮನೆ ಹತ್ರ ಹೋಗ್ತಿದ್ದೋ ಮೇಕೆ. ಗೈಸ್ ನಾವು ಮಚ್ಚು ಅಲ್ಲಿ ಕಾಣಿಸ್ತಿದ್ದಾನೆ. ಮೇಕೆ ಬರೋ ಟೈಮಿಗೆ ಬರುತ್ತದೆ ಗೈಸ್.